ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಪರಿಶ್ರಮ ಕಿಚನ್. ಟಿಫಿನ್ ಬಾಕ್ಸ್ ಸೀರೀಸ್ನ 4ನೇ ದಿನದ ರೆಸಿಪಿಯೊಟ್ಟಿಗೆ ನಾನು ಬಂದಿದ್ದೀನಿ. ಸರಳ, ಸುಲಭ, ಆರೋಗ್ಯದಾಯಕ, ಅಷ್ಟೇ ರುಚಿ ಮತ್ತು ಮಕ್ಕಳಿಗೆ ಇಷ್ಟವಾಗುವಂಥ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾದರೆ ಈ ದಿನದ ರೆಸಿಪಿಯನ್ನು ನೋಡೋಣ. ಇಲ್ಲಿ ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ 1/4 ಕಪ್ ಆಗುವಷ್ಟು ಹುರಿದಿರುವಂಥ ಶೇಂಗಾ, ಹಾಗೆ 1/4 ಕಪ್ ಒಣ ಕೊಬ್ಬರಿಯನ್ನು ಹಾಕ್ತಾಯಿದ್ದೇನೆ. ನೀವು ಹಸಿ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಳ್ಬೋದು. 2 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲವನ್ನು ಹಾಕಿ ನೀರನ್ನು ಹಾಕ್ತಾ ಈ ರೀತಿ ತರಿಯಾಗಿ ರುಬ್ಕೊಳ್ಳಿ. ನಂತರ ಒಂದು ಬಾಣಲೆಗೆ 2 ಚಮಚ ಎಣ್ಣೆ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆ, 2 ಕಡ್ಡಿ ಆಗುವಷ್ಟು ಕರಿಬೇವು, ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಬೀನ್ಸನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ. ಅಂದರೆ ಅಂದಾಜು 1/4 kgಯಷ್ಟು ಇರಬಹುದು ಇದು. ಇದನ್ನು ಎಣ್ಣೆಯೊಳಗಡೆ ಚೆನ್ನಾಗಿ ಹುರ್ಕೊಳ್ಬೇಕು. ಹಾಗೆ 1/4 ಚಮಚ ಅರಿಶಿನ, 1 ಚಮಚ ಉಪ್ಪು ಇವೆಲ್ಲ ಸೇರಿಸಿ ಮತ್ತೆ ಪುನಃ ಎಣ್ಣೆಯೊಳಗಡೆ ಈ ರೀತಿಯಲ್ಲಿ ಹುರಿಬೇಕಾಗತ್ತೆ. ಇದಕ್ಕೆ ನೀರೆಲ್ಲ ಹಾಕೋದು ಬೇಡ, ನೀರನ್ನು ಹಾಕದೆ ಹಾಗೇ ಹುರ್ಕೊಳ್ಬೇಕು. 5 ನಿಮಿಷ ಈ ಬೀನ್ಸನ್ನು ಹುರಿದು ಆದಮೇಲೆ ಮೀಡಿಯಮ್ ಉರಿಯಲ್ಲೇ ಹುರ್ಕೊಳ್ಳಿ. ನಾವಿಲ್ಲಿ ಪೌಡ್ರ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ಮತ್ತೆ ಪುನಃ 5 ನಿಮಿಷಗಳ ಕಾಲ ಎಲ್ಲವನ್ನು ಚೆನ್ನಾಗಿ ಹುರಿಬೇಕಾಗತ್ತೆ. ನೋಡಿ, 2 ನಿಮಿಷ ಮುಚ್ಚಿ ಬೇಕಾದರೆ ಈ ರೀತಿಯಲ್ಲಿ ಬೇಯಿಸ್ಕೊಳ್ಳಿ. ಎಷ್ಟು ಉದುರಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ಈ ರೆಡಿ ಮಾಡಿರುವಂತಹ ಮಸಾಲೆ. ನೀವು ಹಾಗೆಯೇ ಇದರ ಪಲ್ಯ ಥರನೂ ಕೂಡ ತಿನ್ಬೋದು ಅನ್ನವನ್ನು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ. ನಂತರ ಇದಕ್ಕೆ ನಾನಿಲ್ಲಿ ಮುಂಚೆನೇ ಅನ್ನವನ್ನು ಮಾಡಿ ಇಟ್ಕೊಂಡಿದ್ದೆ. 1 ಕಪ್ ಆಗುವಷ್ಟು ಅನ್ನವನ್ನು ಇದರೊಟ್ಟಿಗೆ ಸೇರಿಸಿ ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿ. ಹಾಗೆ ಅರ್ಧ ಕಡಿ ಆಗುವಷ್ಟು ಲಿಂಬೆಹಣ್ಣು, ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಉದುರಿಸಿದರೆ ರುಚಿಕರವಾದಂಥ ಬೀನ್ಸ್ ರೈಸ್ ರೆಡಿಯಾಗಿದೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅಂದರೆ ಮಸಾಲೆಯನ್ನು ರುಬ್ಕೊಳ್ಳಿ, ಅಂದರೆ ಪೌಡರ್ ಥರ ಮಾಡ್ಕೊಳ್ಬೇಕು ಇದಕ್ಕೆ. ಆದರೆ ರುಚಿ ಮಾತ್ರ ತುಂಬಾ ರುಚಿಯಾಗಿದೆ. ನನ್ನ 2 ಮಕ್ಕಳಿಗೂ ಕೂಡ ಬಹಳನೇ ಇಷ್ಟ ಆಯಿತು ಇದು. ಉಪ್ಪು, ಹುಳಿ, ಖಾರ ಎಲ್ಲ ಹದವಾಗಿ ಇತ್ತು. ಅಂದರೆ ನಾನಿಲ್ಲಿ ಖಾರವನ್ನು ಸ್ವಲ್ಪ ಕಡಿಮೆಯಾಗಿ ಬಳಸಿದ್ದೆ. ಮೇಲ್ಗಡೆಯಿಂದ ಹುರಿದಿರುವಂತಹ ಶೇಂಗಾವನ್ನು ಹಾಕ್ತಾಯಿದ್ದೇನೆ. ನೀವು ಯಾವುದನ್ನು ಕೂಡ ಹಾಕ್ಕೊಳ್ಬೋದು. ಗೋಡಂಬಿ, ದ್ರಾಕ್ಷಿ, ಬಾದಾಮಿಯನ್ನು ಎಲ್ಲ ಮಕ್ಕಳಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಮೇಲ್ಗಡೆಯಿಂದ ಕೊಡ್ಬೋದು. ತುಂಬಾ ರುಚಿಯಾಗಿತ್ತು ಸ್ನೇಹಿತರೆ. ಖಂಡಿತ ನಾಳೆನೇ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡ್ಬೋದು. ನನ್ನ ಹಳೆಯ 3 ವಿಡಿಯೋಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ನಿಮ್ಮ ಮಕ್ಕಳಿಗೆ ಇಷ್ಟವಾದಲ್ಲಿ ನಾಳೆನೇ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಮತ್ತೊಂದು ಅಡುಗೆಯ ರೆಸಿಪಿಯೊಟ್ಟಿಗೆ ಮತ್ತೆ ಬರ್ತೀನಿ. ಸರಳ, ಸುಲಭ, ರುಚಿಕರ ಹಾಗೆ ಆರೋಗ್ಯದಾಯಕವಾದಂಥ ಮಕ್ಕಳಿಗೆ ಇಷ್ಟವಾಗುವಂಥ ರೆಸಿಪಿಯೊಟ್ಟಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.